ಗುಡ್ ಮಾರ್ನಿಂಗ್. ಭಗವಂತನ ದಿವ್ಯ ದೃಷ್ಟಿ ಒಳಗೆ ಇಡೀ ಜಗತ್ತೇ ಒಂದಾಗಿದೆ, ಇಡೀ ಪೃಥ್ವಿ ಒಂದಾಗಿದೆ. ಅಲ್ಲಿ ಗಡಿ ರೇಖೆ ಸೀಮೆಗಳು ಇಲ್ಲ. ಸ್ವಭಾವತಃ ಮೂಲತಃ ಭೂಮಿ ಮೇಲೆ ಯಾವ ರೇಖೆಗಳು ಇಲ್ಲ. ಇದಿಷ್ಟೇ ಇಷ್ಟೇ ದೇಶ, ಈ ದೇಶ, ಆ ದೇಶ ಇದೆಲ್ಲ ಮಾಡ್ಕೊಂಡಿದ್ದು ನಾವು. ಇದು ಭಾರತ, ಇದು ಅಮೇರಿಕಾ, ಇದು ಇಂಗ್ಲೆಂಡ್, ನಾನು ಕೆನಡಿಯನ್, ನಾನು ಭಾರತೀಯ, ಇವೆಲ್ಲ ನಮ್ಮ ಗುರುತಿಗೋಸ್ಕರ ನಾವು ಮಾಡ್ಕೊಂಡಿದ್ದು. ಹೇಗೆ ಮನುಷ್ಯರ ಹೆಸರಿಟ್ಕೊಂಡಿವಲ್ಲ, ನಾನು ಗುರುತಿಸ್ಕೊಳ್ಳೋಕಷ್ಟೇ ಹೆಸರದು. ಶರೀರ ಎಲ್ಲರದ್ದು ಒಂದೇ, ಶರೀರದ ಅಸ್ತಿತ್ವ ಇರೋದು ಒಂದೇ. ಅದಕ್ಕೋಸ್ಕರ ಇಲ್ಲಿ ತಾರತಮ್ಯಗಳು ಒಳ್ಳೆಯದಲ್ಲ. ಎಲ್ಲ ಭೂಮಿ ಮೇಲಿನ ಮನುಷ್ಯರ ಹುಡುಕಾಟ ಒಂದೇ, ಆಧ್ಯಾತ್ಮ ಆಗಬೇಕು. ಆಧ್ಯಾತ್ಮ ಬಿಟ್ಟರೆ ಪ್ರಪಂಚದೊಳಗೆ ಶಾಂತಿ ನೆಮ್ಮದಿ ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾನು ನೀನು, ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಕ್ರಿಶ್ಚಿಯನ್ ಅನ್ನೋವಂಥ ಒಂದು ಸೂತ್ರವನ್ನು ಹಿಡ್ಕೊಂಡು ಕೂತು ನಾವು ಬಡ್ದಾಡ್ತೀವಲ್ಲ, ಸತ್ರು ಸಹಿತ ನನ್ನ ಧರ್ಮವನ್ನು ನಾನು ಬಿಟ್ಕೊಡಲ್ಲ ನೇರವಾಗಿ ಹೇಳ್ತೀವಲ್ಲ, ಅದು ಧರ್ಮ ಅಲ್ಲ. ಮನುಷ್ಯ ಧರ್ಮ ಒಂದೇ ಶಾಶ್ವತ. ಮನುಷ್ಯ ಧರ್ಮ ಒಂದೇ ನಮ್ಮನ್ನು ಗೆಲುವಿನ ಕಡೆ ತಗೊಂಡು ಹೋಗುವಂಥದ್ದು. ಮೊದಲು ನಾವು ಈ ಧರ್ಮ ಮತ್ತು ಆಧ್ಯಾತ್ಮಿಕತೆಯ ಸ್ಪಷ್ಟ ಕಲ್ಪನೆಯನ್ನು ಮೂಡಿಸ್ಕೋಬೇಕು. ಮನಸ್ಸಲ್ಲಿ ಸ್ಪಷ್ಟತೆಯನ್ನು ಅಲ್ಲೇ ಕಂಡ್ಕೋಬೇಕು. ಯಾವುದಕ್ಕೆ ಧರ್ಮ ಅನ್ನಬೇಕು, ಯಾವುದಕ್ಕೆ ಅಧ್ಯಾತ್ಮ ಅನ್ನಬೇಕು, ಎಲ್ಲವನ್ನ ಒಂದು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಒಂದು ಬಾಳೆಹಣ್ಣು ಕೈ ಹಿಡ್ಕೊಂಡು ಕೂತೀರಿ, ಆ ಬಾಳೆಹಣ್ಣನ್ನು ತಿನ್ನಬೇಕಪ್ಪ ಅಂದರೆ ಸಿಪ್ಪೆ ಸುಲಿಬೇಕು. ಸಿಪ್ಪೆ ಸುಲಿದು ಹೊರಗಡೆ ಬಿಸಾಕ್ತೀವಿ. ಆ ಹೊರಗಡೆ ಬಿಸಾಕುವಂಥದ್ದನ್ನು ನಾವು ಏನು ಮಾಡ್ಕೊಂಡ್ಬಿಟ್ಟಿವಿ, ಕೈಯಾಗಿ ಹಿಡ್ಕೊಂಡು ಕೂತೀವಿ. ಅಧ್ಯಾತ್ಮ ಅನ್ನೋ ಬಾಳೆಹಣ್ಣು ತಿನ್ನೋದನ್ನು ಹೊರಗೆ ಎಸಿತೀವಿ. ಧರ್ಮ ಅನ್ನುವಂಥ ಸಿಪ್ಪೆಯನ್ನು ಕೈಯೊಳಗೆ ಹಿಡ್ಕೊಂಡು ಕೂತೀವಿ. ಸಿಪ್ಪೆಯನ್ನು ಧರ್ಮಕ್ಕೆ ಹೋಲಿಸೋದು. ಧರ್ಮ ಅನ್ನೋವಂಥದ್ದು ಅದು ಮನುಷ್ಯ ಧರ್ಮ ಒಂದು ಬಿಟ್ಟರೆ ಬೇರೆ ಧರ್ಮ ಇಲ್ಲ. ಅದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದೀವಲ್ಲ, ಅದು ನಮ್ಮ ಹೋರಾಟ ಸಂಘರ್ಷಗಳಿಗೆ ಕಾರಣ ಆಗ್ತದೆ. ಧರ್ಮ ಅನ್ನುವಂಥದ್ದು ಬಾಹ್ಯ ಪದ್ಧತಿಗಳು, ಜೀವನ ಶೈಲಿ ಅಂತ ಹೇಳ್ಬೋದು. ಧರ್ಮ ಬೇಕು. ನಮ್ಮ ಜೀವನ ಸುಖವಾಗಿ, ಶಾಂತಿಮಯವಾಗಿ, ಸುಗಮವಾಗಿ, ಸುಂದರವಾಗಿ ಸಾಗಬೇಕು ಅಂತಂದರೆ ಧರ್ಮ ಬೇಕು. ಆ ಸುಂದರವಾದ ಬದುಕಿಗೆ ಒಂದು ಮೋಕ್ಷ, ಮುಮುಕ್ಷತ್ವ, ಅದನ್ನು ದಯಪಾಲಿಸೋದು ಆಧ್ಯಾತ್ಮ. ಆಧ್ಯಾತ್ಮದ ತಿರುಳು ಶಾಂತಿ, ಪ್ರೀತಿಯ ಸಂದೇಶ, ಮನುಕುಲದ ಮಧ್ಯೆ ಸಾಮರಸ್ಯ, ನಾವೆಲ್ಲ ಒಂದು ಅನ್ನೋ ಭಾವವನ್ನು ಹುಟ್ಟು ಹಾಕೋದು ಆಧ್ಯಾತ್ಮ. ಯಾವಾಗಲೂ ಮನುಷ್ಯನ ಬದುಕು ಎಲ್ಲಿಂದ ಬಂದ್ವಿ ಅಲ್ಲಿ ಕಡೆ ಚಲಿಸೋದು. ಅಲ್ಲಿಗೆ ಹೋಗಬೇಕಂತಂದರೆ ಆಧ್ಯಾತ್ಮ ಮಾತ್ರ ಬೆಳಕಿನ ದಾರಿಯನ್ನು ತೋರಿಸೋದು. ಅದಕ್ಕೆ ಧರ್ಮ ಮತ್ತು ಆಧ್ಯಾತ್ಮದ ಮಧ್ಯದ ವ್ಯತ್ಯಾಸವನ್ನು ಸ್ಪಷ್ಟಪಡಿಸ್ಕೊಂಡಾಗ ಮಾತ್ರ ನಾವು ಮನುಷ್ಯರಾಗ್ಬೋದು. ತತ್ವದೊಡನೆ, ಆದರ್ಶದೊಡನೆ, ಜೀವನ ನಿಯತ್ತಿನೊಡನೆ, ಪ್ರಾಮಾಣಿಕತೆಯೊಡನೆ ಬದುಕಿದಾಗ ಆಧ್ಯಾತ್ಮದ ಹೊಳವು ನಮ್ಮನ್ನು ಬೆಳಗಬಲ್ಲದೇನೋ. ನಾನು ಯಾರು, ಯಾಕೆ ಬಂದೆ, ನನ್ನ ಜೀವಿತದ ಉದ್ದೇಶ ಏನು, ನಾನು ಇನ್ನೂ ಬದುಕ್ತಾ ಇರೋದಕ್ಕೆ ಕಾರಣ ಏನು, ಹೇಗೆ ಬದುಕಬೇಕು ನಾನು, ನನ್ನ ಜೀವನದ ಸಾರ್ಥಕ್ಕೆ ಯಾವುದರಲ್ಲಿ ಅಡಗಿದೆ, ನನ್ನ ಸುಖ ಸಂತೋಷ, ಅದರ ಜೊತೆಗೆ ಇತರರ ಸುಖ ಸಂತೋಷ, ಹೀಗೆಲ್ಲ ನಾವು ಉನ್ನತವಾಗಿ ಯೋಚನೆ ಮಾಡಿಕೊಂಡಾಗ ಆಧ್ಯಾತ್ಮದ ಶೆಲೆ ನಮ್ಮ ಆತ್ಮದೊಳಗೆ ಚಿಮ್ಮೋದಕ್ಕೆ ಸಾಧ್ಯವಾದೀತು. ಜಗತ್ತಿನೊಳಗೆ ನಡೆಯುವಂಥ ಎಲ್ಲ ಯುದ್ಧ ಕಲಹಗಳು ಧರ್ಮದ ಹೆಸರಿನೊಳಗೆ ನಡೀತಾ ಇದ್ದಾವೆ. ಆಧ್ಯಾತ್ಮದ ಹೆಸರಲ್ಲಿ ಎಲ್ಲೂ ನಡೆದಿಲ್ಲ. ಅದಕ್ಕೆ ಆ ಧರ್ಮವನ್ನು, ನಮ್ಮನ್ನು ಸಂಘರ್ಷಕ್ಕೆ ದೂಡುವ ಧರ್ಮವನ್ನು ಬಿಟ್ಟು ಆಧ್ಯಾತ್ಮದ ಕಡೆ ವಾಲಬೇಕು ನಾವು. ಆವಾಗ ಮಾತ್ರ ನಮ್ಮ ಬದುಕು ಸಹ್ಯ ಅಂತ ಹೇಳ್ಬೋದು. ನೀವೇನು ಮಾಡ್ತೀರಿ ಅಂತಂದರೆ, ನಾನು ಥಟ್ಟನೆ ಶಿಕ್ಷಕಿ, ನಾನು ವೈದ್ಯ, ನಾನು ಲಾಯರು, ನಾನು ಅದು, ನಾನು ಇದು, ನಾನು ಏನೇನು ಹೇಳ್ತೀವಿ. ಒಂದಿಲ್ಲ ಒಂದಿನ ಒಂದೊಂದು ಸತಿ ಕೆಲಸ ಚೇಂಜ್ ಮಾಡ್ಕೊಂಡು ಹೋಗೋ ನಾವು ಆ ಉದ್ಯೋಗದಿಂದ ನಮ್ಮನ್ನು ಗುರುತಿಸ್ಕೋಬಾರ್ದು. ನಮ್ಮನ್ನು ನಾವು ಮನುಷ್ಯರಾಗಿ ಗುರುತಿಸ್ಕೋಬೇಕೇ ವಿನಃ ನಿತ್ಯವೂ ಬದಲಾವಣೆ ಮಾಡುವಂಥ ಉದ್ಯೋಗಕ್ಕೆ ಜೋತು ಬಿದ್ದು ನಮ್ಮನ್ನು ಗುರುತಿಸ್ಕೊಂಡ್ರೆ ನಮ್ಮ ಅಸ್ತಿತ್ವ ಚೂರು ಚೂರಾಗಿ ಹೋಗ್ತದೆ. ನಿತ್ಯವೂ ನೂರಾರು ಉದ್ಯೋಗ ಮಾಡೋರು ಏನಂತ ಗುರುತಿಸ್ಕೊಳ್ಳೋಕೆ ಸಾಧ್ಯ? ಅದಕ್ಕೆ ಆಧ್ಯಾತ್ಮದ ಸೂತ್ರವನ್ನು ಹಿಡ್ಕೊಂಡು ಇಡೀ ಬದುಕನ್ನು ಕಳೆದು ಬಿಟ್ಟರೆ ಮನುಷ್ಯ ಬದುಕು ಸುಂದರ ಮತ್ತು ಸುಖಮಯ, ಶಾಂತಿಮಯ ಅಂತ ಹೇಳ್ತಾ ಧನ್ಯವಾದ.